ಹಾಯ್ ಫ್ರೆಂಡ್ಸ್, ನಾನು ಸಿಮ್ಮಿ ಡಿಸೈನರ್. ನಮ್ದು ಕಸ್ಟಮರ್ದು ಹೇಗೆ ಹೆಚ್ಚು ಮಾಡೋದು ಟಾಪಿಕ್ ನಡೆದಿದೆ. ಮತ್ತು ಕಸ್ಟಮರ್ ಬಂದ ಮೇಲೆ ಅವ್ರಿಗೆ ಸಂಗಟ ಹೆಂಗೆ ಮಾತಾಡೋದು ನಡೆದಿದೆ. ಇನ್ನು ತನಕ ನಾ ಹೇಳಿದ್ದೇನೆ ನಿಮಗೆ. ಕಸ್ಟಮರ್ಗೆ ನಾವು ಕಂಫರ್ಟ್ ಝೋನ್ದಾಗ ತರೋದ, ಕಸ್ಟಮರ್ ಡಿಸೈನ್ ತಿಳ್ಕೋದ, ಅವ್ರ ಬಾಡಿ ಶೇಪ್ ತಿಳ್ಕೋದ, ಹೆಂಗೈತಿ ಏನೈತಿ ಆ ಟೈಪ್ ನಾವು ಅವ್ರಿಗೆ ತಿಳ್ಕೊಂಡು ಅಂದ್ರೆ ಅವ್ರಿಗೆ ಕಸ್ಟಮರಿಗೆ ಕಂಫರ್ಟ್ ಝೋನ್ದಾಗ ಬಂದ ಮೇಲೆ ಅವ್ರ ಕಸ್ಟಮರ್ ನಮಗೆ ಬುಕ್ಕಿಂಗ್ ಮಾಡ್ತಾರೆ. ಬುಕ್ಕಿಂಗ್ ಮಾಡಿದ್ಮೇಲೆ ಅವರಿಗೆ ನಾವು ಕಲರ್ ಕಾಂಬಿನೇಷನ್ ಹೇಳೋದ. ಇದೆಲ್ಲ ಆದಮೇಲೆ ಒಂದು ಟಿಪ್ಸ್ ಏನೈತೆ, ಯಾವ ಕಸ್ಟಮರ್ಗೆ ನಾವು ಅವ್ರ ಸಂಗಟ ಅಟ್ಯಾಚ್ ಇರೋದ ಅಂದ್ರೆ ಒಂದು ವೇಳೆ ಲೈಟ್ ಹೋಗಿತ್ತು, ಒಂದು ವೇಳೆ ಮಾಸ್ಟ್ರ್ ಬರಲಿಲ್ಲ, ಕಾರಿಗಾರ ಬರಲಿಲ್ಲ, ಏನು ಪ್ರಾಬ್ಲಮ್ ಇದ್ರೆ ಭೀ ಅವ್ರಿಗೆ ತಿಳಿಸಿ ಹೇಳೋದ. ಹಿಂಗೆ ಪ್ರಾಬ್ಲಮ್ ಬಂದೈತಿ ಮೇಡಮ್, ನಿಮ್ಮದು ಒಂದು ದಿವಸ ಗಾರ್ಮೆಂಟ್ ಹೆಚ್ಚಾಕತಿ, ಒಂದು ದಿವಸ 2 ದಿವಸ ನಂಗೆ ಟೈಮ್ ಕೊಡ್ರಿ ಯಾಕಂದ್ರೆ ಹಿಂಗೆ ಪ್ರಾಬ್ಲಮ್ ಬಂದೈತಿ ಅವ್ರಿಗೆ ಹೇಳೋ ಪ್ರಾಬ್ಲಮ್ ಏನಾಕತಿ. ಒಮ್ಮೆ ಕಸ್ಟಮರ ನಾವು ಟೈಮ್ ಕೊಟ್ಟಿದ್ದಕ್ಕೂ ಬಂದ್ರಂದ್ರೆ ಅವ್ರವ್ರ ಟೈಮ್ಗೆ ಬಂದ್ರಂದ್ರೆ ಅನಿಸ್ತೈತಿ ಇವ್ರು ಸುಳ್ಳು ಹೇಳ್ತಾರೋ ಅಂದ್ರೆ ಕಸ್ಟಮರ್ ಟೇಲರ್ಗಳು ಇದ್ರ ಸಲುವಾಗಿ ಬದನಾಮದಾರು ಟೈಮ್ ಟು ಟೈಮ್ ಕೊಡಂಗಿಲ್ಲ ಅದ್ರ ಸಲುವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಐತಿ. ಅದ್ರ ಸಲುವಾಗಿ ನೀವು ಯಾವುದೂ ಭೀ ಬುಕ್ಕಿಂಗ್ ಮಾಡ್ರಿ ಭೀ ಟೈಮ್ ಟು ಟೈಮ್ ಕೊಟ್ರಿ ಅಂದ್ರೆ ಕಸ್ಟಮರ್ ನಿಮ್ಗೆ ಹೆಚ್ಚಾಕಾರು. ಇದು ಭಾಳ ಮಹತ್ವದೈತಿ. ಮತ್ತು ಯಾವುದೂ ಕಸ್ಟಮರ್ನೇ ನೀವು ಕಾಂಟ್ಯಾಕ್ಟ್ನಾಗ ಇರುತ್ತೆ. ಬರೀ ಒಂದು ವೇಳೆ ಅರಿವಿ ಕಮ್ಮಿ ಬೀಳ್ತೈತಿ, ಬ್ಲೌಸ್ದ ಅರಿವಿ ಕಮ್ಮಿ ಬಿತ್ತಂದ್ರೆ ಭೀ ಅವ್ರಿಗೆ ಹೇಳೋದು, ನಿಮ್ದು ಕಮ್ಮಿ ಬಿದ್ದೈತಿ, ನಾ ತಂದು ಹಚ್ತೀನಿ, ಆ ಥರ ಎಕ್ಸ್ಟ್ರಾ ಫೀಸ್ ಆಕತಿ. ಯಾವುದು ಭೀ ನೀವು ಮಾಡೋದಂದ್ರೆ ಅವ್ರಿಗೆ ಹೇಳಿ ಮಾಡೋದು. ಒಂದು ವೇಳೆ ಕಮ್ಮಿ ಬಿದ್ದೈತೆ ತಂದು ನೀವು ಹೊಲಿಯಲಿಲ್ಲ ಮಾಡಲಿಲ್ಲ ಅಂದ್ರೆ ಭೀ ಅವ್ರ ಕಸ್ಟಮರಿಗೆ ಸಿಟ್ಟು ಬರ್ತೈತಿ. ಅದಕ್ಕೋಸ್ಕರ ಇದು ಮಾಡೋದು. ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಹೇಳಕ್ಕಿದ್ದೀನಿ, ಈ ಶೋಲ್ಡ್ರ್ ಸ್ಲೋಪ್ ಇತ್ತಂದ್ರೆ ಹೆಂಗೆ ಏನು ಮಾಡಬೇಕು, ಹೆಚ್ಚಿತ್ತಂದ್ರೆ ಸ್ಲೋಪ್ ಇತ್ತಂದ್ರೆ ಹೆಂಗೆ ಬ್ಲೌಸ್ ಹೊಲಿಬೇಕು, ಮತ್ತು ಶೋಲ್ಡ್ರ್ ಎಲ್ಲರ ಸ್ಟೀಪ್ ಇತ್ತು, ಸ್ಟ್ರೇಟ್ ಇತ್ತು, ಇಲ್ಲಾರ ಹಿಂಗಿತ್ತಂದ್ರೆ ಅದಕ್ಕೆ ಕಟಿಂಗ್ ಹೆಂಗೆ ಮಾಡೋದ, ಕುರ್ತಿನಾಗ ನೀವು ಕಾಲರ್ ಹೆಂಗೆ ಹಚ್ಚೋದ ಇದನ್ನ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.